ಇನ್ನೂ ನನ್ನ ಮಾತು ಮುಗ್ದಿಲ್ಲ. ಡೈಲಾಗ್ ಇಷ್ಟುದ್ದ ಇದೆ. ರೈಟ್ರಿಗೆ ನನ್ನ ಮೇಲೆ ಸಿಕ್ಕಾಬಟ್ಟೆ ಆಸೆ, ಅದಕ್ಕೆ ನಮ್ಮ ಪ್ರೀತಿಯಿಂದ ಸುಮಾರು ಬರ್ದಿದ್ದಾರೆ. ಹೇಳಿಲ್ಲ ಅಂದ್ರೆ ಮೋಸ ಮಾಡ್ದಾಗಲ್ವಾ? ಇನ್ನೂ ಇದೆ, ಕೇಳಿಸ್ಕೊಳ್ಳಿ. ಹಗ್ಗ ಕಟ್ಟಿ ಎಳೆಯೋ ಕೈಗಿಂತ ಆ ಹಗ್ಗನ ಕತ್ತರಿಸಕ್ಕೆ ಅಂತ ಒಂದ್ ಕೈ ಕಾಯ್ತಾ ಇರುತ್ತೆ. ಅದು ತುಂಬಾ ಡೇಂಜರಸ್. ಇಷ್ಟೊತ್ತಿಗಾಗ್ಲೇ ನಾನು ಯಾವ ಕೈ ಅಂತ ನಿಮ್ಗಳಿಗೆ ಗೊತ್ತಾಗಿರ್ಬೋದು. ಗೊತ್ತು ಸರ್, ನಾವೇನು ಮಾಡಲ್ಲ. ನೀವ್ ಹೆಂಗ್ ಹೇಳ್ತಿರೋ ಹಂಗ್ ಕೇಳ್ತೀವಿ ಸರ್. ಮಾಡಲ್ಲ ಅಲ್ಲ, ಮಾಡಕ್ಕಾಗಲ್ಲ. ಮಾಡಕ್ ನನ್ ಬಿಡೋದು ಇಲ್ಲ. ಈ ಕೇಸಿಗೆ ಬರೋಕ್ಕೂ ಮುಂಚೆ ನಿಮ್ಗಳ ಹತ್ರ ಏನಾದ್ರು ಇತ್ತ? ಇಲ್ಲ ಅಲ್ವಾ? ಅದೇ ಈಗ ಅವನ್ ಕೊಡೋದು ನಿಮ್ಗೇನೆ, ನಾನ್ ಕೊಡೋದು ನಿಮ್ಗೇನೆ. ಇದೆಲ್ಲ ಸಾಧ್ಯ ಆಗ್ತಿರೋದು ನನ್ನಿಂದ ಅಲ್ವಾ? ಮನುಷ್ಯನಿಗೆ ನಿಯತ್ತು ತುಂಬಾ ಮುಖ್ಯ, ಕಳ್ಕೋಬಾರ್ದು. ನೋಡಿ, ಜಾಸ್ತಿ ತಲೆ ಉಪಯೋಗಿಸಿ ಏನಾದ್ರೂ ನನ್ನ ಕೈ ಕೊಟ್ಟು ಗೌತಮ್ ದಿವಾನ್ ಕಡೆ ತಿರುಗಿದ್ರಿ ಅಂದ್ರೆ ನಿಮ್ಮನ್ನ ಹೆಂಗ್ ಸಿಕ್ಕಾಕಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಥವಾ ನನಗ್ ನಿಯತ್ತಾಗಿದ್ದು ಆದ್ಮೇಲೂ ನೀವೇನೋಕಾರು ಸಿಗಾಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ಹೆಂಗೆ ಹೊರಗೆ ತರಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸದ್ಯಕ್ಕೆ ನಿಮ್ಮಿಬ್ಬರ ಪಾಲಿನ ಬ್ರಹ್ಮನೂ ನಾನೇ, ಬಕಾಸುರನೂ ನಾನೇ. ಆದ್ರೆ ನಾನು ಯಾವ ಅವತಾರ ತಾಳ್ಬೇಕು ಅನ್ನೋದು ನಿಮ್ಮ ಮುಂದಿನ ನಡೆಯ ಮೇಲೆ ನಿರ್ಧಾರವಾಗುತ್ತದೆ. ಆದ್ರೆ ಒಂದು ವ್ಯತ್ಯಾಸ ಏನ್ ಗೊತ್ತಾ? ನಾನು ಬದುಕೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮಿಬ್ರಿಗೂ ನನಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನಾನು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಿಮ್ಗಳ ಬದುಕನ್ನ ಬದುಕಿಸ್ಬೇಕಾ ಬೇಡವಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಹಾಗಾದ್ರೆ ಜಾಸ್ತಿ ತಲೆ ಉಪಯೋಗಿಸಕ್ ಹೋಗ್ಬೇಡಿ. ಉಪಯೋಗಿಸಿದ್ರೆ ತಲೆನೇ ಇರಲ್ಲ. ಗೊತ್ತಾಯ್ತು ಸರ್, ನಾನು ಇನ್ಮೇಲೆ ಯಾವ ತಪ್ಪು ಮಾಡಲ್ಲ ಸರ್. ಯಾವ್ದು ಮಾಡಲ್ಲ. ನಾವು ನಿಮ್ ಮಾತನ್ನ ಯಾವತ್ತೂ ಮೀರಲ್ಲ ಸರ್. ಸೂಪರ್ ಸೂಪರ್ ಸೂಪರ್. ನಂಬ್ತೀನಿ ನಿಮ್ಮನ್ನ. ಎಂತ ಒಳ್ಳೆ ಪರ್ಫಾರ್ಮರ್ಸ್ ನೀವು. ಇದೇ ಪರ್ಫಾರ್ಮೆನ್ಸ್ ನ ನಾನ್ ಬಂದಿರೋ ಸ್ಕ್ರಿಪ್ಟ್ ಅಲ್ಲೂ ಮಾಡ್ಬಿಡ್ರಪ್ಪ ಪ್ಲೀಸ್. ಇದೇ ಖುಷಿಗೆ ಗೌಡ್ರ ಮನೆ ಹೋಟ್ಲಲ್ಲಿ ಇಬ್ರಿಗೂ ನಾಟಿಕೊಳ್ಳಿ ಮುದ್ದೆ. ಕಮ್. ಅವ್ರು ಕಾಲ್ ಮಾಡಿದ್ರಾ? ಇಲ್ಲ ಭೂಮಿಕಾ, ನೋಡೋಣ ಸ್ವಲ್ಪ ಹೊತ್ತು ಕಾಯೋಣ. ನಾನು ಅವ್ರಿಗೆ ಎಲ್ಲ ಥರನೂ ಹೇಳಿದ್ದೀನಿ, ನಿಮ್ಗೆ ದುಡ್ಡು ಬೇಕಾ, ಮನೆ ಬೇಕಾ, ಕಾರ್ ಬೇಕಾ, ಏನು ಬೇಕು ಕೇಳಿ ಅಂತ. ಆದರೆ ದಯವಿಟ್ಟು ನನ್ನಿಂದ ಮಿಂಚುನ ದೂರ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ. ನಾನು ಅವ್ರು ಕೇಳ್ಕೊಂಡೆ, ಅರ್ಥ ಆಗೋ ಥರ ಮಾತಾಡಿದ್ದೀನಿ, ಬೇಡ್ಕೊಂಡಿದ್ದೀನಿ. ಆದರೆ ಅವ್ರು ಏನು ನಿರ್ಧಾರ ತಗೋತಾರೆ ಅಂತ ಗೊತ್ತಿಲ್ಲ. ಮಿಂಚು ವಿಷಯದಲ್ಲಿ ಮೊದಲನೇ ಸತಿ ನನಗೆ ಎಷ್ಟೊಂದು ಭಯ ಆಗ್ತದೆ ಭೂಮಿಕಾ. ಮಿಂಚು ನೋಡ್ತಾ ನೋಡ್ತಾ ಅವಳು ನಮ್ಮ ಜೀವನದ ಭಾಗನೇ ಆಗ್ಬಿಟ್ಟಿದ್ದಾಳೆ.